ಪೋಷಕರೇ, ನಿಮ್ಮ ಮಕ್ಕಳಿಂದ ನಿರೀಕ್ಷೆ ಮಾಡಲಾರದಂತ ಮಾತು ನಿಮಗೆ ಎದುರಾದಾಗ, ಅಥವಾ ಅಪ್ಪ ಅಮ್ಮ ನೀವು ನಮಗಾಗಿ ಏನು ಕೂಡಿಟ್ಟಿದ್ದೀರಾ, ನಮಗಾಗಿ ನೀವು ಏನು ಮಾಡಿದ್ದೀರಾ ಅಂತ ಹೇಳಿ ಅವರಿಂದ ನೀವು ನಿರೀಕ್ಷೆ ಮಾಡಲಾರ್ದಂತ ಮಾತು ಬಂದಾಗ ಅದರಿಂದ ನೀವು ಕೂಡ ನೊಂದುಕೋತೀರಾ. ಸೊ ಆ ಒಂದು ನೊಂದುಕೊಳ್ಳಲಾರದಂತಹ ಒಂದು ಸಮಯ ಬಂದಿದೆ. ಆ ಒಂದು ಸಮಯವನ್ನ ನೀವು ನಿಮ್ಮ ಮಕ್ಕಳಿಂದ ನೀವು ಯಾವುದೇ ತರ ಕೆಟ್ಟ ಮಾತನ್ನಾಗ್ಲಿ, ಕೆಟ್ಟ ವಿಚಾರವನ್ನಾಗ್ಲಿ, ಇನ್ನೊಬ್ಬರಿಗೆ ನೋಯಿಸೋದನ್ನಾಗ್ಲಿ ಇಲ್ಲಿ ನಿರೀಕ್ಷೆನೆ ಮಾಡಿರೋದಿಲ್ಲ. ಸೊ ಅಂತ ಟೈಮಲ್ಲಿ ನೀವು ಬಹಳ ನೊಂದುಕೊಂಡು ಬಹಳ ಚಿಂತೆಯಲ್ಲಿ ಒಳಗೊಳ್ತೀರಾ ಆರ್ಥಿಕ ಪರಿಸ್ಥಿತಿಯಿಂದ. ಸೊ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ಆ ಒಂದು ಹೊಸ ಯೋಜನೆ, ಮಕ್ಕಳಿಗಾಗಿ ಆರ್ಥಿಕ ಭವಿಷ್ಯವನ್ನ ನಿರೂಪಿಸಲು ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ, ಚಾಲನೆ ನೀಡಿದ್ದಾರೆ. ಆ ಒಂದು ಯೋಜನೆಯ ಲಾಭ ಏನು, ಯಾರೆಲ್ಲ ಅರ್ಹರು, ಖಾತೆಯನ್ನ ತೆಗೆಯೋದು ಹೇಗೆ, ಉಳಿತಾಯ ಮಾಡಿದ್ರೆ ಎಷ್ಟು ನಿಮಗೆ ಆದಾಯ ಬರುತ್ತೆ, ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ಹೊಸಬ್ರು ಯಾರೆಲ್ಲ ಚಾನಲ್ಗೆ ಮೊದಲ ಬಾರಿ ನೋಡ್ತಾ ಇದ್ದೀರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ನಿಮ್ಮ ಮಕ್ಕಳು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು 18 ವಯಸ್ಸು ತುಂಬಿದ ನಂತರ ಹೆಣ್ಣು ಮಕ್ಕಳಿಗೆ ಆಯ್ತಂದ್ರೆ ನೀವು ಮದುವೆ ಮಾಡುವ ಒಂದು ಚಿಂತೆಯಲ್ಲಿ ಇರ್ತೀರಾ. ಮದುವೆ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ, ಬಡ ಕುಟುಂಬದವರು ಇದ್ರೆ ಬಹಳ ಕಷ್ಟ ಇರುತ್ತೆ. ಮದುವೆ ನಡೆಸೋದು ಹೇಗೆ, ಮದುವೆ ಮಾಡ್ಲಿಕ್ಕೆ ಹಣ ಇದೆಯೋ ಇಲ್ವೋ, ಮಕ್ಕಳು ಏನೆಲ್ಲ ನಿಮ್ಗೆ ಪ್ರಶ್ನೆ ಹಾಕ್ತಾರೆ, ಅದ್ರ ಬಗ್ಗೆ ನೀವು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ. ಮಕ್ಕಳ ಆರ್ಥಿಕ ಭವಿಷ್ಯವನ್ನು ಭದ್ರತೆ ಪಡಿಸಲಿಕ್ಕೆ ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಿರುವಂತ NPS ವಾತ್ಸಲ್ಯ ಯೋಜನೆ ಬುಧವಾರ ಹಣಕಾಸು ಸಚಿವೆ ಆದಂತ ನಿರ್ಮಲಾ ಸೀತಾರಾಮನ್ ಅವರು ಚಾಲನೆ ನೀಡಿದ್ದಾರೆ. ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಈ ಯೋಜನೆಯನ್ನ ನಿರ್ವಹಣೆ ಮಾಡ್ತಾ ಇದೆ. ಈ ಯೋಜನೆಗೆ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಹೆಸರಲ್ಲಿ ಪೋಷಕರು ಖಾತೆಯನ್ನ ತೆರೆಯಬಹುದು. ಈ ಮೂಲಕ ಮಕ್ಕಳ ನಿವೃತ್ತಿಗಾಗಿ ಹಣವನ್ನ ಹೂಡಿಕೆ ಮಾಡಬಹುದು. ಇಲ್ಲಿ ಅವರ 18 ವಯಸ್ಸಿನವರೆಗೆ ನೀವು ಅವರ ಹೆಸರಲ್ಲಿ ಹಣವನ್ನ ಕೂಡಿ ಹಾಕಬಹುದು. ಖಾತೆಯನ್ನ ಅಪ್ರಾಪ್ತರ ಹೆಸರಲ್ಲೇ ತೆರೆಯಲಾಗುತ್ತದೆ ಮತ್ತು ಪೋಷಕರು ಇದನ್ನ ನಿರ್ವಹಿಸಬೇಕು. ಇಲ್ಲಿ ನಿಮ್ಮ ಮಕ್ಕಳ ಹೆಸರು ಅಂದ್ರೆ ಇವಾಗ 5 ವರ್ಷ ಇರುತ್ತೋ 6 ವರ್ಷ ಇರುತ್ತೋ ಅದು ನಿಮ್ಮ ಮಕ್ಕಳ ಹೆಸರಲ್ಲಿಯೇ ಈ NPS ವಾತ್ಸಲ್ಯ ಯೋಜನೆಯ ಖಾತೆಯನ್ನ ತೆಗಿಬೇಕು. ಅದನ್ನ ನಿಮ್ಮ ಮಕ್ಕಳ ಹೆಸರಲ್ಲೇನೆ ಇರಬೇಕು. ಅದನ್ನ ನೀವು ಫಾಲೋ ಅಪ್ ಮಾಡಬೇಕು. ಅಂದ್ರೆ ನೀವು ತಿಂಗಳು ಅವರಿಗೆ ಹಣವನ್ನ, ಆ ಒಂದು ಖಾತೆಗೆ ಹಣವನ್ನ ಕಟ್ಟಬೇಕು. ಸೊ ಇಲ್ಲಿ ನಿಮ್ಗೆ ಪ್ರಶ್ನೆ ಹುಟ್ಟಬಹುದು, ಈ ಒಂದು ಯೋಜನೆಗೆ ಅರ್ಹರು ಯಾರು, ಏನ್ ಎಲಿಜಿಬಿಲಿಟಿ ಇರುತ್ತೆ. NPS ವಾತ್ಸಲ್ಯ ಯೋಜನೆಗೆ ಎಲ್ಲ ಅಪ್ರಾಪ್ತ ವಯಸ್ಕರು ಅರ್ಹರಿರುತ್ತಾರೆ. ಇಲ್ಲಿ ವಯಸ್ಸು ಲಿಮಿಟ್ ಏನು ಇರೋದಿಲ್ಲ. ಆದ್ರೆ ಕಂಡೀಷನ್ ಏನಂತಂದ್ರೆ ಭಾರತೀಯರಾಗಿರ್ಬೇಕು, ಸರಿನಾ. ಈ ಖಾತೆಯನ್ನ ತೆರೆಯಲು ಕನಿಷ್ಠ ನೀವು 1,000 ರೂಪಾಯಿಯನ್ನ ಮೊದಲಿಗೆ ಹೂಡಿಕೆ ಮಾಡಬೇಕು. ಆ ಒಂದು ಖಾತೆಯಲ್ಲಿ ಮೊದಲಿಗೆ ನೀವು 1,000 ರೂಪಾಯಿಯನ್ನ ತುಂಬಬೇಕು. ಖಾತೆ ತೆರೆಯೋದು ಹೇಗೆ ಅಂತ ಹೇಳಿ ನಿಮ್ಗೆ ಪ್ರಶ್ನೆ ಇತ್ತಂದ್ರೆ, ಪೋಷಕರು ಬ್ಯಾಂಕು ಮತ್ತು ಪೋಸ್ಟ್ ಆಫೀಸು ಮತ್ತು ಪಿಂಚಣಿ ನಿಧಿಗಳಂತಹ ನೋಂದಾಯಿತ ಸಂಸ್ಥೆಗಳು, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಪೋಸ್ಟ್ ಆಫೀಸು ನಂತರ ಬ್ಯಾಂಕು, ಅಲ್ಲಿ ಹೋಗ್ಬಿಟ್ಟು ನೀವು NPS ಟ್ರಸ್ಟ್ ನ ENSPS ಪ್ಲಾಟ್ಫಾರ್ಮ್ ಮೂಲಕ ಖಾತೆಯನ್ನ ಕೂಡ ತೆಗೆಯಬಹುದು. ಈ ಯೋಜನೆ ಜಾರಿಗೊಳಿಸಲು ICICI ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್ ಸೇರಿದಂತ ಹಲವಾರು ಬ್ಯಾಂಕುಗಳು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದೊಂದಿಗೆ ಪಾಲುದಾರಿಕೆ ಪಡೆದಿದೆ. ಸೊ ಇಲ್ಲಿ ಇಂತಹ ಯೋಜನೆಗಳಿಗೆ ICICI ಬ್ಯಾಂಕು ಮತ್ತೆ ಆಕ್ಸಿಸ್ ಬ್ಯಾಂಕ್ ಕೂಡ ಪಾಲು ಕೊಟ್ಟಿದ್ದಾರೆ. ಅಂದ್ರೆ ಅವರು ಕೂಡ ಇಲ್ಲಿ ನಿಮ್ಗೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಇಲ್ಲಿ ಮಕ್ಕಳ ಖಾತೆಯಿಂದ ವಯಸ್ಸಾದ ನಂತರ ಅಂದ್ರೆ ಖಾತೆ ಪರಿವರ್ತನೆ ಯಾವಾಗ ಅಂದ್ರೆ ನೀವು ಮೈನಾರಿಟಿಯಿಂದ ಮೆಜಾರಿಟಿಗೆ ಯಾವಾಗ ಈ ಒಂದು ಖಾತೆಯನ್ನ ಪರಿವರ್ತನೆ ಮಾಡುವುದು ಅಂತ ಹೇಳಿ ನಿಮ್ಗೆ ಪ್ರಶ್ನೆ ಇತ್ತಂದ್ರೆ, ಮಗುವಿಗೆ 18 ವರ್ಷ ತುಂಬಿದ ನಂತರ NPS ವಾತ್ಸಲ್ಯ ಖಾತೆಯಿಂದ NPS ಖಾತೆಯಾಗಿ ಪರಿವರ್ತನೆ ಮಾಡಬಹುದು. ಇದು ಸ್ವಯಂಚಾಲಿತವಾಗಿ ನಡೆಯುತ್ತದೆ. ಇದು ಸ್ವಯಂ ಆಯ್ಕೆ ಮತ್ತು ಸಕ್ರಿಯ ಆಯ್ಕೆ ಸೇರಿದಂತೆ ಎಲ್ಲಾ ಹೂಡಿಕೆ ವೈಶಿಷ್ಟ್ಯಗಳನ್ನು ಸಕ್ರಿಯಗೊಳಿಸುತ್ತದೆ. ಮಕ್ಕಳಲ್ಲಿ ಸಣ್ಣ ವಯಸ್ಸಿನಲ್ಲೇ ಉಳಿತಾಯವನ್ನು ಮಾಡುವಂತಹ NPS ವಾತ್ಸಲ್ಯ ಯೋಜನೆ
ಯುವ ಜನರಿಗೆ ಸದೃಢವಾದ ಆರ್ಥಿಕ ಅಡಿಪಾಯವನ್ನ ಹಾಕಿಕೊಡುತ್ತದೆ. ಇದು ಶಿಸ್ತುಬದ್ಧ ಉಳಿತಾಯ ಮತ್ತು ಚಿಕ್ಕ ವಯಸ್ಸಿನಿಂದಲೇ ಆರ್ಥಿಕ ಜವಾಬ್ದಾರಿಯನ್ನ ಪೋಷಿಸುತ್ತದೆ ಎನ್ನುತ್ತಾರೆ. ಇಲ್ಲಿ ನಿಮಗೆ ಪ್ರಶ್ನೆ ಇರಬಹುದು, ನಾವು ಎಷ್ಟು ಉಳಿತಾಯ ಮಾಡಿದ್ರೆ ನಮಗೆ ಎಷ್ಟು ಆದಾಯ ಬರುತ್ತೆ ಅಂತ ಹೇಳಿ. ನಿಮ್ಮ ಮಕ್ಕಳು 18 ವರ್ಷಕ್ಕೆ ತಲಾ 10,000 ರೂಪಾಯಿ ತುಂಬಿದ್ರೆ ಅದರ 10ರಷ್ಟು ಆದಾಯ ನಿಮಗೆ ಅಂದಾಜು 5 ಲಕ್ಷ ರೂಪಾಯಿವರೆಗೆ ಬೆಳೆಯುತ್ತದೆ. ಅಥವಾ ನೀವೇನಾದ್ರೂ 18 ವರ್ಷಕ್ಕೇನೆ ನೀವು ಈ ಒಂದು ಹಣವನ್ನ ತೆಗೆದುಕೊಳ್ಳದೆ ಇದ್ರೆ, ಅಂದ್ರೆ ವಿಡ್ರಾ ಮಾಡದೇ ಇದ್ರೆ, 60 ವಯಸ್ಸಿನವರೆಗೂ ಬಿಟ್ರೆ ನಿಮಗೆ ಇದು ಮುಂದುವರಿತಾ ಇರುತ್ತೆ ಕಾಂಟ್ರಿಬ್ಯೂಷನ್. ಅದು ಎಷ್ಟರವರೆಗೆ ಬರುತ್ತೆ ಅಂದ್ರೆ 2,75,00,000 ರೂಪಾಯಿವರೆಗೂ ಕೂಡ ಈ ಒಂದು ನಿಮ್ಮ NPS ಯೋಜನೆಯ ಹಣ ಮುಟ್ಟಬಹುದು. ಅಂದ್ರೆ ನೀವು 18 ವಯಸ್ಸಿಗೆನೆ ಈ ಒಂದು 5 ಲಕ್ಷ ರೂಪಾಯಿವರೆಗೆ ಜಮಾ ಆಗಿರುವಂತಹ ಹಣನ ಅಲ್ಲೇ ಬಿಟ್ರೆ, ಅದು ನಿಮ್ಗೆ 60 ವಯಸ್ಸಿನವರೆಗೂ ಅಲ್ಲೇ ಬಿಟ್ರೆ 2,75,00,000 ರೂಪಾಯಿವರೆಗೂ ಕೂಡ ನಿಮ್ಮ NPS ಹಣ ಜಮಾ ಆಗ್ತಾ ಇರುತ್ತೆ. ಸೊ ವೀಕ್ಷಕರೇ, ಈ ಒಂದು ಹೊಸ ಯೋಜನೆಯ ಲಾಭವನ್ನ ತಾವು ಪಡೆದುಕೋಬೇಕು. ಇದರಿಂದ ನಿಮ್ಮ ಮಕ್ಕಳು ಖುಷಿ ಇರ್ತಾರೆ. ನಂತರ ನೀವು ಕೂಡ ಚಿಕ್ಕಂದಿನಿಂದಲೇ ಮಕ್ಕಳ ಹೆಸರ ಮೇಲೆ ಸೇವ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಖುಷಿ ಇರುತ್ತೆ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.